ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಯುವಜನರು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಓಂ ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಕೆ ಗುರುಜಿ, ಮೊದಲನೇದಾಗಿ ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತಮ್ಮ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಹಾಗೂ ನಮ್ಮ ದೇಶದ ಬೆನ್ನೆಲುಬು, ನಮ್ಮೆಲ್ಲರ ಅನ್ನದಾತರಾದಂಥ ರೈತರಿಗೂ, ದೇಶ ಕಾಯುವಂತಹ ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತೇಳಿ ಅಮ್ಮನವರ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ, ಅದರಲ್ಲೂ ಕೂಡ ದಕ್ಷಿಣಾಯನ ಮತ್ತು ಹಿಮಂತ ಋತುವಿನ ಪುಷ್ಯಮಾಸದಲ್ಲಿ ಇರ್ತಕ್ಕಂಥವು ನಾವು. ಈ ಪುಷ್ಯಮಾಸ ವಿಶೇಷವಾಗಿ ಅದರಲ್ಲೂ ಕೂಡ ಶುದ್ಧ ಚೌತಿ ತಿಥಿ ಇರ್ತಕ್ಕಂಥದ್ದು, ತೃತೀಯ ಉಪರಿ ಚೌತಿ ಬಂದಿರತಕ್ಕಂಥದ್ದು. ಆ ತೃತೀಯ ಉಪರಿ ಚೌತಿ ಇನ್ನೂ ವಿಶೇಷವಾಗಿ ಏನಪ್ಪ ಅಂದರೆ, ಇವತ್ತಿನ ದಿವಸ ಶ್ರವಣ ಉಪರಿ ಧನಿಷ್ಠಾ ನಕ್ಷತ್ರ ಇರ್ತಕ್ಕಂಥದ್ದು. ಇನ್ನು ಮಂಗಳವಾರ ಧನಿಷ್ಠಾ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಕುಜನ ಆದರೆ, ಇವತ್ತಿನ ದಿನಕ್ಕೂ ಕೂಡ ಕುಜನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ಕುಜನ ದಿವಸ ಮಂಗಳವಾರ ಅಂತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದಿವಸ. ಹಾಗಾದರೆ ಯಾವೆಲ್ಲ ಕಾರ್ಯಗಳಿಗೆ ಶುಭಪ್ರದ ಅಂತಕ್ಕಂಥದ್ದು ವಿಶೇಷತೆಯನ್ನು ನೋಡಿದಾಗ, ಮೊದಲನೇದಾಗಿ ಮನುಷ್ಯನ ಜೀವನ ಹೇಗೆ ಏರುಪೇರುಗಳಾಗಿರುತ್ತೋ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇನು, ವಿಶೇಷವಾಗಿ ಧನ ಅಂದರೆ ಸಂಪತ್ತು ಅಂತ ಕರೀತೀವಿ ನಾವು. ಈ ಧನ ಸಂಪತ್ತು ವೃದ್ಧಿ ಆಗಲಿಲ್ಲ ಅಂದರೆ ಮನುಷ್ಯನ ಜೀವನ ಎಂದಿಗೂ ಡೋಲಾಯಮಾನವಾಗೇ ಇರುತ್ತೆ. ಹಾಗಾಗಿ ಈ ಡೋಲಾಯಮಾನಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ, ಮೊದಲನೇದಾಗಿ ನಮ್ಮ ನಿರ್ಧಾರಕಾರಕನಾಗಿರ್ತಕ್ಕಂಥವನೇ ಕುಜನು. ಏನಾದರೂ ನಿರ್ಧಾರವನ್ನು ಮಾಡಬೇಕಾದ್ರೆ ಗಟ್ಟಿ ಮನಸ್ಸಿನಿಂದ ನಿರ್ಧಾರವನ್ನು ಮಾಡಬೇಕು. ಈಗ ಎಲ್ಲೋ ಸಾಲ ಅಂದರೆ ಬ್ಯಾಂಕ್ನಲ್ಲಿ ಸಾಲಕ್ಕೆ ನೀವು ಪ್ರಯತ್ನ ಪಡ್ತಾ ಇರ್ತೀರಾ, ಆ ಸಾಲ ಆಗದೆ ಇರತಕ್ಕಂಥದ್ದು. ಇನ್ನು ಯಾವುದಾದ್ರೂ ಈ ರೀತಿಯಾಗಿ ಆಪದಾದಿಗಳು ನಿಮ್ಮನ್ನು ಪ್ರತಿದಿನವೂ ಕಾಡ್ತಾ ಇದೆ ಅಂತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ, ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಮುಖ್ಯವಾಗಿ ಈ ಒಂದು ಮಂತ್ರ ಏನಿದೆಯೋ ಇದನ್ನು ನೀವೆಲ್ಲರೂ ಕೂಡ ಬರೆದಿಟ್ಕೊಳ್ಳಿ. ಅತ್ಯಂತ ಪ್ರಮುಖವಾಗಿ ಈ ಮಂತ್ರ ಅತ್ಯಂತ ನಿಮ್ಮ ಮನಸ್ಸಿನ ಕಾಮನೆಗಳನ್ನು ಶೀಘ್ರವಾಗಿ ನೆರವೇರಿಸುವಂತಹ ಶಕ್ತಿ ಈ ಮಂತ್ರಕ್ಕಿದೆ. ಹಾಗಾದರೆ ಯಾವ ಮಂತ್ರ ಅಂದರೆ, ಮೊದಲನೇದಾಗಿ ನಾವು ಆಪದಗಳು ಅಂತ ಕರಿತೀವಿ. ಏನು ಈ ಎಲ್ಲ ಆಪದಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅಂದರೆ, ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಎಲ್ಲ ಮಂತ್ರಗಳ ಸಾರಾಂಶವನ್ನು ಬೀಜಾಕ್ಷರಗಳಿಗೆ ತಂದು ನಿಲ್ಲಿಸಿದಾಗ ಕೇವಲ ಒಂದು ಬೀಜಾಕ್ಷರ 9 ಕೋಟಿ ದೇವತೆಗಳ ವಾಸಸ್ಥಾನ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಬೀಜಾಕ್ಷರ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಏನಪ್ಪ ಅಂದರೆ, ಈ ಒಂದು ಸಂದರ್ಭಗಳಲ್ಲಿ ಯಾವ ಕಷ್ಟಗಳು ಯಾವ ಅಡಚಣೆಗಳು ನಮ್ಮನ್ನು ಕಾಡ್ತಾ ಇದೆ, ಇದರಲ್ಲಿ ಈ ಸಂದರ್ಭದಲ್ಲಿ ನೀವು ಈ ಮಂತ್ರಗಳನ್ನು ನೀವು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭ ಫಲ ಸಿಗುತ್ತೆ. ಹಾಗಾದರೆ ಯಾವ ಮಂತ್ರಪ್ಪ ಅಂದರೆ, ಓಂ ರಾಮ್ 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 8 ಸಲ ರಾಮ್ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರವನ್ನು ಹೇಳಿ, ಆ ನಂತರದಲ್ಲಿ ಆಪದಂ ನಾಶಯ 8 ಸಲ ಓಂ ರಾಮ್ 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 ಆಪದಂ ನಾಶಯ ಅನ್ನುವ ಮಂತ್ರವನ್ನು ಇವತ್ತಿನಿಂದ ನೀವು ಪ್ರಾರಂಭ ಮಾಡಿ, ನಿಮ್ಮ ಎಲ್ಲ ಋಣಬಾಧಾದಿಗಳು, ಸಾಲದಲ್ಲಿ ಸಿಲ್ಕೊಂಡಿದ್ದೀರಾ, ಸಾಲದಿಂದ ವಿಮೋಚನೆ ಸಿಗ್ತಾ ಇಲ್ಲ, ಸಾಲದಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಅಥವಾ ಯಾವುದಾದ್ರೂ ಈ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಅಡಚಣೆಗಳಲ್ಲಿದ್ದಾಗ ಈ ಮಂತ್ರ ಮಾಡಿ ನೋಡಿ, ಖಂಡಿತ ಶುಭವಾಗುತ್ತೆ.
ಗುರೂಜಿ, ಮನುಷ್ಯನ ಜೀವನದಲ್ಲಿ ನಿರ್ಧಾರ ಅನ್ನೋದು ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಅಂದರೆ ನಾವು ತೆಗೆದುಕೊಳ್ಳೋ ನಿರ್ಧಾರದಿಂದ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದರೆ ಅದರಲ್ಲೂ ಪ್ರಮುಖವಾಗಿ ಯುವಕರು ಯಾವ ರೀತಿ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಬೇಕು? ಮೂಲ ನಮ್ಮೆಲ್ಲರ ಬಯಕೆಗಳು ಅಥವಾ ತಂದೆ ತಾಯಿಗಳ ಒಂದು ಜವಾಬ್ದಾರಿ ಅಂತ ನಾವು ಏನು ಕರಿತೀವೋ ಅವರ ಆಲೋಚನೆಯಲ್ಲೂ ಕೂಡ ಮಕ್ಕಳನ್ನು ಸರಿದಾರಿಗೆ ಕರ್ಕೊಂಡು ಬರಬೇಕು, ಸಮಾಜದಲ್ಲಿ ಸತ್ಪ್ರಜೆಗಳನ್ನು ಮಾಡಬೇಕು, ಅವ್ರದ್ದೇ ಆದಂಥ ಕಾಲಿನ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನುವಂತಹ ಧಾವಂತ ಬೇಡಿಕೆಗಳು ನಮ್ಮ ಎಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿ ಇರ್ತಕ್ಕಂಥದ್ದು ಅದೇ ಭಾವನೆ ಇರುತ್ತೆ. ಆದರೆ ತಂದೆ ತಾಯಿಗಳು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ಹೊರತುಪಡಿಸಿ ನಡ್ಕೊಳ್ಳುವ ರೀತಿಯಲ್ಲಿ ಬದಲಾಗ್ತಾರೆ. ಮೊದಲನೇದಾಗಿ ಏನು ಮಾಡ್ತಾರೆ ಅಂದರೆ ಅವ್ರದ್ದೇನೋ ಜಟಿಲಮಯವಾಗಿರ್ತಕ್ಕಂಥ ಜಂಜಾಟಗಳಲ್ಲಿ ಏನು ಮಾಡ್ತಾರೆ, ಮಕ್ಕಳನ್ನು ನಾವು ಓದಿಸ್ಬೇಕು ಅಂತಕ್ಕಂಥ ಒಂದೇ ಒಂದು ಮನಸ್ಸಿನ ಆಲೋಚನೆ ಮಾತ್ರ ಅವರು ನಿತ್ಯ ನಿರಂತರವಾಗಿ ಅದನ್ನು ಇಟ್ಕೊಂಡಿರ್ತಾರೆ. ಮನುಷ್ಯನನ್ನು ತಿದ್ದಬೇಕಾಗಿದ್ದು ಯಾವುದಪ್ಪ ಅಂದರೆ ನಮ್ಮ ನಿತ್ಯ ಆಹಾರ, ನಮ್ಮ ಮನುಷ್ಯ ಬದುಕಬೇಕಂದ್ರೆ ವಸ್ತ್ರ ಆಹಾರಾದಿಗಳು ಅತ್ಯಂತ ಪ್ರಮುಖವಾಗಿ, ಯಾಕೆಂದರೆ ಊಟ ಅನ್ನೋದು ನಮ್ಮ ಜೀವನಕ್ಕೆ ಬೇಕಾದಂಥದ್ದು. ಆದುದರಿಂದ ವಿದ್ಯೆ ಮತ್ತು ಜ್ಞಾನ ಮತ್ತು ಬುದ್ಧಿ, ವಿದ್ಯೆ ಜ್ಞಾನ ಬುದ್ಧಿ, ವಿದ್ಯೆ ಬೇರೆ ಜ್ಞಾನ ಬೇರೆ ಬುದ್ಧಿ ಬೇರೆ. ವಿದ್ಯೆ ಬುದ್ಧಿ ಜ್ಞಾನ ಅಂತ ಕರಿತೀವಿ. ಅವ್ನಿಗೆ ಬುದ್ಧಿ ಸರಿ ಇಲ್ವಾ ಅಂತಾರೆ, ಅಂದರೆ ಜ್ಞಾನ ಅಂದರೆ ತಲೆ ಚೆನ್ನಾಗಿಲ್ವಾ ಅಂತ. ಈ ತಲೆಯಲ್ಲಿ ಈ ಎಲ್ಲವನ್ನು ಕೂಡ ಅಡಗಿಸಿರ್ತಕ್ಕಂಥದ್ದು ಒಂದು ಕ್ಷೇತ್ರ ಅಂದರೆ ಅದು ಬುಧನ ಕ್ಷೇತ್ರ. ನಮ್ಮ ಎಲ್ಲ ನೀರೋಸಿಗೆ ಕಾರಣಕರ್ತನಾಗಿರ್ತಕ್ಕಂಥವನು, ಜ್ಞಾನ ಸಂಪನ್ನನಾಗಿರ್ತಕ್ಕಂಥವನು ಬುಧನು. ಮುಖ್ಯವಾಗಿ ತಂದೆ ತಾಯಿಗಳು ಯಾರಿಗೆ ನಮ್ಮನ್ನು ಅವರು ಇದು ಮಾಡ್ತಾರೆ ಅಂದರೆ, ಯಾರು ಪ್ರತಿಯೊಬ್ಬರು ಕೂಡ ನಮ್ಮ ತಾತನ ಹಾಗೆ ತಂದೆ, ಅಜ್ಜಿಯ ಹಾಗೆ ತಾಯಿ. ಯಾಕಂದರೆ ಆ ಜವಾಬ್ದಾರಿನ ಇವ್ರು ತಗೊಂಡಿರ್ತಾರೆ. ಮಕ್ಕಳಿಗೆ ಅದನ್ನು ಅವ್ರು ಕಲಿಸ್ಬೇಕಾದದ್ದು, ಆ ಒಂದು ಸಂಯಮ ಮತ್ತು ಸಂಸ್ಕಾರ ಕಲಿಸ್ಬೇಕಾದದ್ದು ಪ್ರತಿಯೊಬ್ಬರ ತಂದೆ ತಾಯಿಗಳ ಆದ್ಯ ಕರ್ತವ್ಯ ಆಗುತ್ತೆ. ಹಾಗಾಗಿ ಮಕ್ಕಳನ್ನು ತನಗೆ ಬೇಕಾದದ್ದನ್ನು ಕೊಡುವಂಥ ಎಲ್ಲ ಧಾವಂತ ತಂದೆ ತಾಯಿಗಳಿಗಿರುತ್ತೆ. ಫಸ್ಟ್ PUCಗೆ ಹೋಗ್ತಾ ಇದ್ದಂಗೆ ಒಂದು 4 ಲಕ್ಷ ರೂಪಾಯಿ ಬೈಕ್ ಕೊಡಿಸ್ತಾರೆ. ಅವ್ರು ನೋಡಿದ್ರೆ ಏನೋ ಸಣ್ಣ ಕೆಲಸ ಮಾಡ್ತಿರ್ತಾರೆ. ಅಂದರೆ ಮಕ್ಕಳನ್ನು ರಾಜರಂತೆ ನೋಡುವಂತಹ ತದೇಕ ಮನಸ್ಸಿನಲ್ಲಿರ್ತಕ್ಕಂಥವರು ಆ ಒಂದು ತಂದೆ ತಾಯಿಗಳು ಮಾತ್ರ. ಬೇರೆ ಯಾವ ಅಪೇಕ್ಷೆಗಳು ಇಟ್ಕೊಳ್ದಿರ ಮಕ್ಕಳನ್ನು ಅವರು ಸಾಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಮಕ್ಕಳಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಸಂಯಮತೆಯನ್ನು ಕಳಿಸ್ಕೊಳ್ಳೋದ್ರಲ್ಲಿ ಅವ್ರು ಹಿಂದೆ ಇರ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಏನು ಮಾಡಬೇಕು ಇದಕ್ಕೆ? ಮೊದಲನೇದಾಗಿ ಚಿಕ್ಕ ವಯಸ್ಸಿನಿಂದ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು. ಸರಿಯಾದ ಮಾರ್ಗ ಅಂದರೆ ಏನು? ಹಾಗಂದರೆ ಮಕ್ಕಳೆಲ್ಲ ಬೇರೆ ಬೇರೆ ಖಂಡಿತ. ಯಾಕೆ ಅಂದರೆ ಅವರು ಯಾವಾಗ ಮನೆಯಲ್ಲಿ ಅವ್ರಿಗೆ ಬೇಕಾದಂಥ ವಾತಾವರಣ ಅವ್ರಿಗೆ ಸಿಗದೆ ಇರುತ್ತೋ ಹೊರಗಡೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೊರಗಡೆ ಹುಡುಕ್ಲಿಕ್ಕೆ ಪ್ರಾರಂಭನೂ ಬೇರೆ ನಮ್ಮ ಜಾತಕದಲ್ಲೂ ಕೂಡ ಇದೆ. ಅದನ್ನು ಮುಂದೆ ತಿಳ್ಕೊಳ್ಳೋಣ. ಜಾತಕದಲ್ಲೂ ಕೂಡ ನಾವು ಖಂಡಿತ ಅದನ್ನು ತಿಳ್ಕೊಳ್ಬೋದು. ಅವ್ರಿಗೆ ಯಾಕೆ ಈ ಒಂದು ಪ್ರಪಂಚಕ್ಕೆ, ಯಾಕಂದರೆ ಇವತ್ತಿನ ದಿವಸ ಸಾಕಷ್ಟು ಮಕ್ಕಳಲ್ಲಿ ದುಶ್ಚಟಗಳಿಗೆ ದಾಸರಾಗ್ಬಿಟ್ಟಿದ್ದಾರೆ. ಕೇವಲ ಹದಿಹರಿಯದ ವಯಸ್ಸಿನಲ್ಲೇ, ತುಂಬ ಏನೋ ವಯಸ್ಸಾದ ಮೇಲೆ ಅಂತ. ಯಾಕಂದರೆ ಅವ್ರಿಗೆ ಅದನ್ನು ಹೊರತುಪಡಿಸಿ ಇದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಅವರಲ್ಲಿಲ್ಲ. ಕೇವಲ ಮೋಜು ಮಸ್ತು, ಒಂದು ವೆಹಿಕಲ್ ತೊಗೊಬೇಕು, ಲಾಂಗ್ ಡ್ರೈವ್ ಹೋಗಬೇಕು, ಲಾಂಗ್ ಡ್ರೈವಲ್ಲಿ ಬೇಡವಾದದ್ದನ್ನು ಎಲ್ಲ ಎಂಜಾಯ್ ಮಾಡಬೇಕು ಅಂತಕ್ಕಂಥ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದು ಅವರವ್ರ ವೈಯಕ್ತಿಕ ವಿಚಾರಗಳಾದರೂ ಕೂಡ ಮಾಡುವಂಥದ್ರನ್ನು ಯಾವ ಇತಿಮಿತಿಗಳನ್ನು ನಾವು ಇಟ್ಕೊಂಡಾಗ ಖಂಡಿತ ಅವರ ಜೀವನ, ಯಾಕೆಂದರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು, ಈ ದೇಶಕ್ಕೆ ಬೇಕಾದಂಥ ಬುನಾದಿ ಅವ್ರದ್ದೇ. ಸೊ ಹಾಗಾಗಿ ನಾವು ಈ ಜನ್ರೇಷನ್ ಗ್ಯಾಪನ್ನು ಹೇಗೆ ನಾವು ಅದನ್ನು ಕಂಟ್ರೋಲ್ ಮಾಡದೇ ಇದ್ದಾಗ ಖಂಡಿತ ಇನ್ನೊಂದಷ್ಟು ದುಸ್ಥಿತಿಗೆ ಹೋಗುವ ಎಲ್ಲ ಸಂಭವವೂ ಕೂಡ ಇರತಕ್ಕಂಥದ್ದಿದೆ. ಹಾಗಾಗಿ ಮೊದಲನೇದಾಗಿ ತಂದೆ ತಾಯಿಗಳು, ಮಾತಾಪಿತರು ಮಕ್ಕಳನ್ನು ಏನು ಕಲಿಸಲಿಲ್ಲ ಅಂದರೂ ಪರವಾಗಿಲ್ಲ, ಸನ್ಮಾರ್ಗದಡೆಗೆ ಕರ್ಕೊಂಡು ಬನ್ನಿ. ಇದಕ್ಕೆ ಕಾರಣವೂ ಇದೆ. ಮಕ್ಕಳು ಆ ಥರ ಆಗಲಿಕ್ಕೆ ಗ್ರಹಗಳು ಕಾರಣ ಇದೆ, ಇವರ ಸ್ವಯಂಕೃತ ಅಪರಾಧಗಳು ಇರ್ತವೆ, ಜೊತೆಗೆ ಬೇರೆ ಪೂರ್ವಜನ್ಮದ ಸಂಬಂಧಿತವಾದಂಥ ತೊಂದರೆಗಳು ಇರುತ್ತೆ, ಪೂರ್ವಜರಿಂದ ಆಗಬಹುದಾದ ತೊಂದರೆಗಳು ಇರುತ್ತೆ. ಈ 4 ವಿಧಾನಗಳಲ್ಲಿ ನಾವು ಮಕ್ಕಳನ್ನು ಗಮನಿಸಬೇಕು. ಯಾಕಂದರೆ ಕೆಲವರು ಮಕ್ಕಳನ್ನು ನಮ್ಮ ತಂದೆ ಥರ ಇದ್ದಾರೆ ಅಂತಾರೆ ತಂದೆ ತಾಯಿಗಳು. ಯಾಕಂದರೆ ತುಂಬ ಗೌರವವಾಗಿ ನಡೆಸ್ಕೊಳ್ತಾರೆ. ಗೌರವವಾಗಿ ನಡೆಸ್ಕೊಂಡಾಗ ಮಕ್ಕಳು ಯೌವನ ವ್ಯವಸ್ಥೆಗೆ ಬಂದಾಗ, ಒಂದು 16-17 ವರ್ಷಕ್ಕೆ ಬಂದಾಗ 8 ವರ್ಷದ ತನಕ ಅವರು ನಿರಂತರವಾಗಿ ಕಲಿಕೆಯನ್ನು ಅವ್ರಿಗೆ ಬಿಡಬೇಕು. ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಕಲಿಸಿ ಸಂಸ್ಕಾರವನ್ನು ಕಲಿಸಬೇಕು. ಈ ಮುಖ್ಯವಾಗಿ ಇವತ್ತಿನ ಜನ್ರೇಷನ್ಗೆ ಬೇಕಾಗಿರ್ತಕ್ಕಂಥದ್ದೇ ಸಂಸ್ಕಾರ ಇಲ್ಲ ಅಂತ ಭಕ್ತಿ ಇದೆ. ದೊಡ್ಡವರು ಚಿಕ್ಕವರು ಅಂದರೆ ಹಿರಿಯರು ಅಂದರೆ ಗೌರವ ಇದೆ, ಬಟ್ ಅದನ್ನು ಅವರು ರೂಢಿಸ್ಕೊಳ್ತಾ ಇಲ್ಲ. ಅದೇನೇ ಉತ್ತರ ಭಾರತದ ಕಡೆ ಹೋದಾಗ ನಮ್ಮ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ, ಉತ್ತರ ಭಾರತದಲ್ಲಿ ಯಾರೇ ಒಬ್ಬರು ಕಂಡಾಗಲೂ ಕೂಡ
ಆ ಕ್ಷಣ ಅವ್ರು ಬಂದು ಕಾಲಿಗೆ ನಮಸ್ಕಾರ ಆಗ್ತಾರೆ. ಅಂದರೆ ಹಿರಿಯರನ್ನು ಅವರು ಗೌರವಿಸುವುದು ಪೂಜನೀಯವಾಗಿ ಕಾಣ್ತಕ್ಕಂಥ ಸಂಸ್ಕಾರವನ್ನು ನಮ್ಮ ಒಂದೇ ಯಾವತ್ತು ಭಾರತದಲ್ಲಿ 2 ಭಾಗಗಳಲ್ಲಿ, ದಕ್ಷಿಣ ಭಾರತದಲ್ಲಿ ಆ ಅಭ್ಯಾಸ ಇಲ್ಲ, ಪೂರ್ವ ಭಾರತದಲ್ಲಿ ಆ ಅಭ್ಯಾಸ ಇದೆ. ಯಾರೇ ಹಿರಿಯರನ್ನು ಕಂಡಾಗ ನಮಗೆ ಈಗೋ ಅಂತಕ್ಕಂಥದ್ದಲ್ಲ. ಯಾಕಂದರೆ ಈ ಜಗತ್ತಿನಲ್ಲಿ ಎಲ್ಲ ಮಹಾಪುರುಷರೇ ಅವರವರ ಮನೆಗಳಿಗೆ ಅವರು ಉತ್ತಮವಾದಂಥ ಯಜಮಾನರಾಗಿರ್ತಾರೆ. ಮನೆಯಲ್ಲಿ ಗೌರವ ಅಂತಕ್ಕಂಥದ್ದು ಮೊದಲನೇದಾಗಿ ಬರಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಮನಸ್ಸಿನಲ್ಲಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಾಗಶೆಟ್ಟಿ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಮೇಡಮ್ ಚಾಮರಾಜನಗರದಿಂದ ನಾಗಶೆಟ್ಟಿ. ಹೌದಾ? 30 ಒಂದು ಸಂಖ್ಯೆ ಹೇಳ್ಬೋದಾ? ಎಷ್ಟೊಳಗೆ ಮೇಡಮ್? 30 ಒಳಗೆ, 1ರಿಂದ 30 25 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ? ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇದೆ. ಏನು ಕೆಲಸ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಜನವರಿ 23ನೇ ತಾರೀಕು ನಂತರ, ಜನವರಿ 23ರ ನಂತರ ನಿಮಗೆ ಖಂಡಿತ ಶುಭವಾಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕು, ಆಂಜನೇಯನ ಸನ್ನಿಧಾನಕ್ಕೆ ಇವತ್ತೇ ಹೋಗಿ. ಇವತ್ತು ಹೇಗಿದ್ದರೂ ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ಆಂಜನೇಯನ ಸನ್ನಿಧಾನ ಇದ್ದರೆ ನಿಮಗೆ ಬೇಕಾದಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಒಂದೊಮ್ಮೆ ಪ್ರಶಾಂತವಾದ ಸ್ಥಳದಲ್ಲಿ ದೇವರು ನಿಮ್ಮ ಪಕ್ಕದಲ್ಲಿ ಇದ್ದಾನೆ ಅನ್ನುವ ಭಾವನೆಯಿಂದ ಎಲ್ಲವನ್ನು ಪಿಂಕ್ ಅಂದರೆ ಕೆಂಪು ಪಿಂಕಲ್ಲಿ ಬರೀರಿ. ಒಂದು ಸಣ್ಣದಾದಂಥ ಹಾಳೆಯಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ಅಥವಾ ಬರೀ ಹೆಸರನ್ನು ಬರೆದು ಮಮ ಅಂತೇಳಿ ನಿಮ್ಮ ಹೆಸರು ಪಕ್ಕದಲ್ಲಿ ಮಮ ಅಂತ ಹಾಕಿ ಕೆಳಗಡೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಬರೀರಿ. 9 ಫೋಲ್ಡ್ ಮಾಡಿ. ಹೀಗೆ 9 ಫೋಲ್ಡು ಗೊತ್ತಾಯ್ತಲ್ವಾ? ಸಣ್ಣದಾಗಿ ಫೋಲ್ಡ್ ಆಗಬೇಕು. ಅದನ್ನು ಎಡಗೈಯಲ್ಲಿ ಇಟ್ಕೊಂಡು ಬಲಗೈ ಮೇಲೆ ಹೀಗೆ ಮಾಡಿ. ಅಂದರೆ ಅದು ಸಮತಟ್ಟಾಗಿರ್ಬೇಕು. ಅದನ್ನು ಸಮತಟ್ಟಾಗಿ 3 ಭಾಗಗಳನ್ನು ಮಾಡಿ. ಹೀಗೆ 3 ಭಾಗಗಳನ್ನು ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಆಂಜನೇಯನ ಮುಂದೆ ನಿಂತು ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ನಿಮ್ಮ ಯಾವ ಕೆಲಸ ಸಾಧನೆ ಆಗಬೇಕಾಗಿದೆ ಆ ಸಾಧನೆ ನನಗೆ ಅತ್ಯಂತ ಶೀಘ್ರವಾಗಿ ನಿನ್ನ ದಯೆಯಿಂದ ಅನುಗ್ರಹಿಸಪ್ಪ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿ 2 ರೂಪಾಯಿ ಚಿಕ್ಕ ಕಾಯಿನ್, 1 ರೂಪಾಯಿ ಕಾಯಿನ್, 2 ರೂಪಾಯಿ ಅಂದರೆ 2 ರೂಪಾಯಿ ಅಲ್ಲ, 1 ರೂಪಾಯಿ ಕಾಯಿನ್, 2 ಕಾಯನ್ನು ಅದನ್ನು ಸೇರಿಸಿ ಆಂಜನೇಯನ ಉಂಡೆಯಲ್ಲಿ ಹಾಕಿ ಪ್ರಾರ್ಥನೆ ಮಾಡಿ 18 ನಮಸ್ಕಾರ ಹಾಕ್ಕೊಂಡು ಬನ್ನಿ. ಖಂಡಿತ ನಿಮಗೆ ಜನವರಿ 23ರ ನಂತರ ಖಂಡಿತ ಕೆಲಸ ಸಿಗುತ್ತೆ. ಅದರಲ್ಲಿ ಚಿಂತೆ ಇಲ್ಲ. ಒಳ್ಳೆಯದಾಗಲಿ. ನಮ್ಮ ಪತ್ನಿ ಹುಷಾರಿಲ್ಲ ಅಂತ ಹೇಳ್ತಿದ್ರು. ಮಧುಶ್ರೀ ಏನೇನ್ರಿ? ಮಧುಶ್ರೀ ಅಂತ. ಮಧುಶ್ರೀ ಅಂದರೆ ಇವ್ರಿಗೆ ಏನು ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇದೆಯಾ? ಇಲ್ಲ, ಸರ್ವಿಸ್ ಸಂಬಂಧ. ಏನಂದ್ರಿ? ಗರ್ಭಕೋಶಕ್ಕೆ ಸಂಬಂಧ. ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಿಮ್ಮ ಧ್ವನಿ. ಗರ್ಭಕೋಶಕ್ಕೆ. ಓಕೆ, ಗರ್ಭಕೋಶ, ರಾಹು. ಓಕೆ, ನೀವೊಂದು ಕೆಲಸ ಮಾಡಿ, ಅಮ್ಮನವರ ಯಾವುದಾದ್ರೂ ಸನ್ನಿಧಾನಕ್ಕೆ ಇವರನ್ನು ಕರ್ಕೊಂಡು ಹೋಗಿ. ಕೇಳಿಸ್ತಿದೆಯಾ? ಕೇಳಿಸ್ತಿದೆ. ಅಮ್ಮನವರ ಸನ್ನಿಧಾನ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಾದರೂ ಅಮ್ಮನವರ ಸನ್ನಿಧಾನ, ಅದು ಕೂಡ ವಿಶೇಷವಾಗಿ ಅಮ್ಮನವರ ಶಕ್ತಿ ದೇವತೆ ಚಾಮುಂಡೇಶ್ವರಿ ಆ ಥರ ಸನ್ನಿಧಾನಕ್ಕೆ ಕರ್ಕೊಂಡೋಗಿ ದೇವರಿಗೆ ಒಂದೊಮ್ಮೆ ಅರಿಶಿಣದ ಅಲಂಕಾರವನ್ನು ಮಾಡಿಸಿ. ಅರಿಶಿಣದ ಅಲಂಕಾರವನ್ನು ಮಾಡಿಸಿ ದೇವರಿಗೆ ಸಂಪೂರ್ಣವಾಗಿ ಆ ಅರಿಶಿಣವನ್ನು ಮನೆಗೆ ತಗೊಂಡು ಬಂದು ಅನುನಿತ್ಯ 48 ದಿನಗಳ ಕಾಲ ಇವರು ಆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ತಾ ಬರಲಿ. ಖಂಡಿತ ಸಂಚಿತ ಕರ್ಮ ವಿಮೋಚನೆ ಆಗುತ್ತೆ. ಗರ್ಭ ಸಂಬಂಧಿತವಾದಂಥ ತೊಂದರೆ ಖಂಡಿತ ನಿವಾರಣೆ ಆಗುತ್ತೆ. ಅಮ್ಮನವರಲ್ಲಿ ನಂಬಿಕೆ ಇಡಿ, ಈ ಕೆಲಸ ಮಾಡಿ, ಶುಭವಾಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ನಂಜುಂಡಪ್ಪ ಅಂತ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ತುಮಕೂರು. 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? 18. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದು ಗುರುಗಳೇ. ಹೇಳಿ, ಏನು ನಿಮ್ಮ ಪ್ರಶ್ನೆ? ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ ಮೊಮ್ಮಗಳು? SLC ಫೇಲ್ ಆಗಿ ಮನೆಯಲ್ಲಿದ್ದಾಳೆ. ಸರಿಯಾಗಿ ವಿದ್ಯೆ ಅಂತಲ್ಲ. ಏನು ಹೆಸರು ಅವ್ರದ್ದು? ಮೈತ್ರಿ. ಮೈತ್ರಿ. ಸ್ವಲ್ಪ ಮುಂಗೋಪತನ ಇರುತ್ತೆ, ಕೋಪ ಇದೆಯಾ? ಯಾರು ಮಾತಾಡ್ತಾರೆ ಯಾವಾಗಲೂ ಸ್ಮೈಲು. ಏನಂದ್ರಿ? ನಗ್ತಾ ಇರ್ತಾಳೆ ಯಾವಾಗ್ಲೂ. ಓಹೋ, ಅಂದರೆ ಯಾವಾಗಲೂ ನಗ್ನಗ್ತಾ ಕೋಪ ಅನ್ನೋದಿಲ್ಲ ಅವ್ರಿಗೆ? ಅಷ್ಟೊಂದು ಕಾಣೋದಿಲ್ಲ. ಅದೇ ಉಲ್ಟಾ ಆಗಿದೆ. ಯಾವಾಗ ಅವರು ಸ್ವಲ್ಪ ಅಗ್ರೆಸಿವ್ ಆಗ್ತಾರೋ ಆವಾಗ
ಅವರ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಂತೇಳಿ ಅವರು ಸ್ಮೈಲನ್ನು ಕೊಡೋದ್ರಿಂದ ಹೆಣ್ಣುಮಗಳಿಗೆ ನಗುವೇ ಮುಖ್ಯ. ಹಾಗಾದರೆ ಅವರು ಸ್ವಲ್ಪ ಏನಪ್ಪ ಅಂದರೆ ನೀವು ಮಾಡ್ತಕ್ಕಂಥದ್ದು ಏನಂದರೆ ಸ್ವಲ್ಪ ಚಂದ್ರನ ಸಂಬಂಧಿತವಾದಂಥ ಮನಃಕಾರಕರಾಗಿರ್ತಕ್ಕಂಥ ಚಂದ್ರನ ಸಮಸ್ಯೆ ಇದೆ. ಹಾಗಾಗಿ ನಿಮ್ಮ ಯಾರೋ ಮನೆಯಲ್ಲಿ ಪೂರ್ವಜರು, ನಿಮ್ಮ ಅಜ್ಜಿನೋ ಅಥವಾ ಮುತ್ತಜ್ಜಿನೋ ಅಥವಾ ನಿಮ್ಮನೇಲಿ ಯಾರೋ ಒಂದು ಹೆಣ್ಣಿನ ಸ್ವರೂಪವಾಗಿರ್ತಕ್ಕಂಥ ಶಕ್ತಿ ಆ ಮಗಳ ಮೇಲೆ ಆ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ನೀವು ಒಂದು ಉತ್ತಮವಾದ ಕ್ಷೇತ್ರ ಯಾವುದಪ್ಪ ಅಂದರೆ ಹುಣ್ಣಿಮೆ ದಿವಸ ಯಾವುದಾದ್ರೂ ಈಶ್ವರ ಅಥವಾ ಚಂದ್ರಚೂಡೇಶ್ವರ ಅಂತಕ್ಕಂಥ ಸನ್ನಿಧಾನ ಇದೆ. ಈಶ್ವರನ ಸನ್ನಿಧಾನ ಚಂದ್ರಚೂಡೇಶ್ವರ, ಹೊಸೂರ ಹತ್ರ ಒಂದು ಸನ್ನಿಧಾನ ಇದೆ ಚಂದ್ರಚೂಡೇಶ್ವರ ಅಂತ. ಚಂದ್ರಚೂಡೇಶ್ವರ ಹೊಸೂರ ಹತ್ರ ಇದೆ ಚಂದ್ರಚೂಡೇಶ್ವರ ಅಂತಕ್ಕಂಥ ಸನ್ನಿಧಾನ ಇದೆ, ಅಮ್ಮ ದೇವರ ಸನ್ನಿಧಾನ. ನೀವು ಆ ಮಗಳನ್ನು ನಿಯಮಿತವಾಗಿ ಒಂದು 16 ಹುಣ್ಣಿಮೆಗಳ ದಿನ ಕಾಲಗಳಲ್ಲಿ 16 ತಿಂಗಳು ನೀವು ಆ ಸನ್ನಿಧಾನಕ್ಕೆ ಆ ಮಗಳನ್ನು ಕರ್ಕೊಂಡು ಹೋಗಿ ಬನ್ನಿ. ಖಂಡಿತ ಆ ಮಗಳಲ್ಲಿರ್ತಕ್ಕಂಥ ದೋಷ ನಿವಾರಣೆ ಆಗುತ್ತೆ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಆದಷ್ಟು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಸವಿತಾ ಅಂತ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ. 30 ಒಂದು ಸಂಖ್ಯೆ ಹೇಳ್ಬೋದಾ? ಹಾಂ ಮೇಡಮ್, 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ, ಆರೋಗ್ಯ ಸಮಸ್ಯೆ ಗುರುಜಿ. ಅಮ್ಮ, ನಿಮ್ಮ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹಾಂ ಗುರುಜಿ. ಎಷ್ಟು ವರ್ಷಗಳಿಂದ ಇದೆ? 2 ವರ್ಷದಿಂದ ಗುರುಜಿ. ಯಾಕೆ ಅಂದರೆ 2023 ಮೇ ನಂತರದಲ್ಲಿ ಈ ಸಮಸ್ಯೆ ನಿಮ್ಮನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಸಮಸ್ಯೆ ಯಾಕೆ ಬಂತು ಅಂದರೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಏನೋ ಬದಲಾವಣೆ ಆಗಿದೆ ತಾಯಿ. ಹಾಂ ಗುರುಜಿ. ಆ ಮನೆ ಏನೋ ಸ್ವಂತ ಮನೆನಾ? ಇಲ್ಲ ಗುರುಜಿ, ಬಾಡಿಗೆ ಮನೆ ಚೇಂಜ್. ಈ ಮನೆಗೆ ಬಂದು ಎಷ್ಟು ವರ್ಷ ಆಯಿತು? ಈಗಿರೋ ಮನೆ ಒಂದು 8 ತಿಂಗಳಾಯ್ತು ಗುರುಜಿ. ಬಟ್ ಏನೋ ಈ ಮನೆ ಅಂದರೆ ಈ ಮನೆಗಿಂತ ಮುಂಚಿತವಾಗಿದ್ದಂಥ ಮನೆಯಿಂದನೇ ಸಮಸ್ಯೆ ಬಂದಿದೆ ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಏನೋ ಸಮಸ್ಯೆ ಇದ್ದದ್ದು ನಿಮ್ಮನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಕ್ಕಂಥ ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ನೀವೊಂದು ಕೆಲಸ ಮಾಡಿ, ಮಲೆಯ ಮಹದೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಒಂದೊಮ್ಮೆ, ಅಥವಾ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ, ದತ್ತಾತ್ರೇಯರ ಸನ್ನಿಧಾನದಲ್ಲಿ ಹೋಗಿ ಆ ಒಂದು ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿಂದ ಸಂಗಮದ ನೀರನ್ನು ಅಂದರೆ ದತ್ತಾತ್ರೇಯ ಅಥವಾ ಮಲೆಯ ಮಹದೇಶ್ವರರ ಸನ್ನಿಧಾನದಿಂದಾನೇ ನೀರು ತರಬೇಕು. ಬೇರೆ ಎಲ್ಲೋ ಶ್ರೀರಂಗಪಟ್ಟಣದಲ್ಲಿ ಸಂಗಮ ಇದೆ ಅಲ್ಲಿಂದ ನೀರು ತರ್ತೀವಿ ಅಂತಕ್ಕಂಥದ್ದಲ್ಲ. ಗುರುಗಳ ಸನ್ನಿಧಾನ ಅಥವಾ ಮಲೆಯ ಮಹದೇಶ್ವರನ ಸನ್ನಿಧಾನದಲ್ಲಿ ನೀರನ್ನು ತಗೊಂಡು ಬಂದು ಇಟ್ಟು ನೀವು 90 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಉಪ್ಪು ಮತ್ತು ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ನೀವು ಸ್ನಾನ ಮಾಡ್ತಾ ಬನ್ನಿ. ಖಂಡಿತ ಶುಭವಾಗುತ್ತೆ, ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ರಾ? ತಮ್ಮ ಹೆಸರು? ತಮ್ಮ ಹೆಸರು? ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ. ಹೌದಾ? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ತಾಯಿ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ಕಾರ ಗುರುಜಿ. ನಮಸ್ಕಾರ. ಎಲ್ಲಿಂದ ಮಾತನಾಡ್ತಿದ್ದೀರಾ? ನಾವು ಉಜಿರೆಯಿಂದ ಮಾತಾಡ್ತಾ ಉಜಿರೆ ತಾಯಿ. ಏನು ಕೇಳಬೇಕಿತ್ತು ತಾಯಿ? ನನ್ನ ಮಕ್ಕಳದು ಒಬ್ಬಂದು ವಿದ್ಯಾಭ್ಯಾಸ. ಏನು ಮಾಡ್ತಾ ಇದ್ದಾರೆ? ಅವನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾನೆ. ಓಕೆ, ಏನು ಹೆಸರಂದ್ರಿ? ಹರ್ಷವರ್ಧನ ಅಂತ. ಹರ್ಷವರ್ಧನ. ಮತ್ತೆ ಅವನು ಮಿಥುನ ರಾಶಿ. ಮಿಥುನ ರಾಶಿ. ಪುನರ್ವಸು ನಕ್ಷತ್ರ. ರಾಮನ ನಕ್ಷತ್ರ. ರಾಮ ನಕ್ಷತ್ರ. ಸ್ಫುರದ್ರೂಪಿ. ಹೌದು, ಸ್ಫುರದ್ರೂಪಿ. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಯಾಕೆಂದರೆ ಗುರುವಿನ ಯೋಗ ಚೆನ್ನಾಗಿದೆ, ಅವ್ರಿಗೆ ಗುರುಗಳ ಅನುಗ್ರಹ ಚೆನ್ನಾಗಿದೆ. ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಮನೆ ದೇವರು ಯಾರಂದ್ರಿ? ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ. ಅವನನ್ನ ಒಂದೊಮ್ಮೆ ಹೋಗಿ ಅಲ್ಲಿ ಒಂದು ರುದ್ರಾಕ್ಷಿ ಕೊಡ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನದಲ್ಲಿ ರುದ್ರಾಕ್ಷಿ ಕೊಡ್ತಾರೆ ತಾಯಿ. ಪಂಚಮುಖ ರುದ್ರಾಕ್ಷಿಯನ್ನು ತಗೊಂಡು ಬಂದು ಅಲ್ಲಿ ದಾರ ಮತ್ತು ಪಂಚಮುಖ ರುದ್ರಾಕ್ಷಿ ಮತ್ತು ದೇವರ ವಸ್ತ್ರವನ್ನು ಕೊಡ್ತಾರೆ. ಅಲ್ಲಿ ಈ ಮೂರನ್ನು ತಗೊಂಡು ಬಂದು ನಿಮ್ಮ ಮಗನಿಗೆ ರುದ್ರಾಕ್ಷಿ ಧಾರಣೆ ಪರ್ಸ್ನಲ್ಲಿ ಆ ಒಂದು ದೇವರ ವಸ್ತ್ರವನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ಗುರುಗಳ ಅನುಗ್ರಹ ಇದೆ, ಮಲ್ಲಿಕಾರ್ಜುನ ಅನುಗ್ರಹವು ಖಂಡಿತ ಇದೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಅವರು ಏನನ್ನು ಸಾಧಿಸಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಸಾಧಿಸ್ತಾರೆ. ಚಿಂತಿಸುವಂತಹ ಯಾವುದೇ ಸಂದರ್ಭದಲ್ಲೂ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿನವಾಗಲೇ ಯುವಕರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಯಾವ ರೀತಿ ಸಿದ್ಧತೆಗಳಿರಬೇಕು?
ಇಲ್ಲಿ ನಾವು ಜ್ಯೋತಿಷ್ಯದಲ್ಲೂ ಕೂಡ ನೋಡಿದಾಗ, ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗಲೇ ಜ್ಯೋತಿಷ್ಯವನ್ನು ನೋಡಿದಾಗ ಇವ್ರು ಏನು ಆಗ್ತಾರೆ ಅಂತಕ್ಕಂಥ ಒಂದು ಆ ಜ್ಯೋತಿಷಿಗೆ, ಯಾಕಂದರೆ ಅನುಭವದ ಮೇಲೆ ಅದನ್ನು ಗ್ರಹಿಸಿರ್ತಾರೆ. ಸಾಕಷ್ಟು ಜಾತಕಗಳನ್ನು ನೋಡಿದಾಗ ಆ ಜಾತಕಾನುಸಾರದಲ್ಲಿ ಇದ್ದಂತಹ ಗ್ರಹಗಳ ಕಾಂಬಿನೇಷನ್ ಏನಿದೆಯೋ ಆ ಕಾಂಬಿನೇಷನ್ ಮೇಲೆ ಈ ವ್ಯಕ್ತಿತ್ವಗಳು ಹೀಗಿರುತ್ತೆ ಅಂತಕ್ಕಂಥದ್ದು ನಮಗೆ ಬರುತ್ತೆ. ಯಾಕಂದರೆ ಒಂದು ಗ್ರಹಕ್ಕೆ ಲಕ್ಷ ಕಾರಕತ್ವಗಳಿರುತ್ತೆ. ಆ ಲಕ್ಷ ಕಾರಕತ್ವಗಳಲ್ಲಿ, ಯಾಕಂದರೆ ನಾವು ಕೇವಲ ಒಂದು 5-6 ಗುಣಗಳನ್ನು ಮಾತ್ರ ಅವನಲ್ಲಿ ಎಷ್ಟು ಒಳ್ಳೆ ಗುಣ ಇದೆಯಪ್ಪ ಅಂತ ಕರಿತೀವಿ. ಆದರೆ ದೇವರಲ್ಲಿ ಲಕ್ಷಾಂತರ ಗುಣಗಳಿರ್ತವಂತೆ. ಮನುಷ್ಯ ಹೇಗೆ ಬದಲಾಗ್ತಾನೋ ಆ ಗುಣದಿಂದ ಗುಣಧರ್ಮ ಅಂತಕ್ಕಂಥದ್ದು ಹೇಳುತ್ತೆ. ಆ ಗುಣಧರ್ಮವನ್ನು ನಾವು ವೃದ್ಧಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಗ್ರಹಗಳ ಪಾತ್ರ ಇರುತ್ತೆ. ಈಗ ಸೆಕೆಂಡ್ PUC ಆಗಿರುತ್ತೆ, ಡಿಗ್ರಿ ಆಗಿರುತ್ತೆ, ಏನೋ ಮಾಡಬೇಕು ಅಂತಕ್ಕಂಥದ್ದು ಮಾತ್ರ ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಆದರೆ ಮಾಡಲಿಕ್ಕಾಗಲ್ಲ ಅವ್ರಿಗೆ. ಇದಕ್ಕೆ ಕಾಂಬಿನೇಷನ್ ಗ್ರಹಗಳ ಕಾರಕತ್ವನೇ ಕಾರಣ ಆಗಿರ್ತಕ್ಕಂಥದ್ದು ಇರುತ್ತೆ. ಯಾಕಂದರೆ ಸಾಕಷ್ಟು ಜಾತಕಗಳಲ್ಲಿ, ಮಕ್ಕಳ ಜಾತಕಗಳಲ್ಲಿ ನೋಡಿದಾಗ, ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ಮಕ್ಕಳು 10th ಆಗ್ತಾ ಇದ್ದಂಗೆ ಮಕ್ಕಳಿಗೆ 10th ಒಳಗಡೆ ನೀವು ಏನನ್ನು ಅವ್ರು ಫೀಡ್ ಮಾಡಬೇಕಂತಕ್ಕಂಥದ್ದು ತಂದೆ ತಾಯಿಗಳಿಗೆ ಮನಸ್ಸಿನಲ್ಲಿ ಇರುತ್ತೋ ಅದನ್ನು ಫೀಡ್ ಮಾಡಿಬಿಡ್ಬೇಕು. 10th ಆದಮೇಲೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಪ್ರೌಢಾವ್ಯವಸ್ಥೆಗೆ ಬರ್ತಾರೆ. ಈ ಪ್ರೌಢಾವ್ಯವಸ್ಥೆ ಬಂದಾಗ ನಾವೇನು ಮಾಡ್ತಾರೆ, ಅವ್ರದ್ದೇ ತನ್ನ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಮೊದಲನೇದಾಗಿ 10ನೇ ತರಗತಿ ಒಳಗಡೆ ಅವ್ರು ಏನು ನಿರ್ಧಾರ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ತಂದೆ ತಾಯಿಗಳು ನಿರ್ಧರಿಸಬೇಕು. ಹಾಗಾಗಿ ಮಕ್ಕಳು 1.5-2 ವರ್ಷದ ಮಕ್ಕಳ ಜಾತಕಗಳನ್ನು ಜ್ಯೋತಿಷಿಗಳ ಹತ್ರ ತೋರಿಸಿದಾಗ ಈ ಮಗು, ಯಾಕಂದರೆ ಎಲ್ಲೋ ಹೋಗಿ ಇವಾಗ ನಮ್ಮ ಮಗ ಏನು ಓದ್ತಾರೆ ನೋಡಿ, ಏನು ತೊಗೊಬೇಕು ನೋಡಿ ಅನ್ನೋದಕ್ಕಿಂತ ಪ್ರೀವಿಯಸ್ಸೇ ನೀವು ಅದನ್ನು ನೀವು ಆಲೋಚನೆ ಮಾಡೋದ್ರಿಂದ ಖಂಡಿತ ನಿಮಗೆ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಕಾಂಬಿನೇಷನ್ ಮೇಲೆ, ಅದು ಕೂಡ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ದೆಲ್ಲ ಜನ್ಮಕೃತವಾಗಿ ಬಂದಿರತಕ್ಕಂಥ ಜನ್ಮನೇ ಈ ಮಾನವ ಜನ್ಮ. ಹಾಗಾಗಿ ಆ ಪೂರ್ವ ಪುಣ್ಯ ಸ್ಥಾನಾಧಿಪತಿಗಳು ಮತ್ತು ಲಗ್ನ ಬಾಧಕಾಧಿಪತಿಗಳು ಯಾರಿದ್ದಾರೋ, ಈ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಾಧಕಾಧಿಪತಿಗಳು ಏನಾದರೂ ಸೇರಿಕೊಂಡಾಗ ಇನ್ನು ರಾಹು ಬಂದ ಅಂತ ಇಟ್ಕೊಳ್ಳಿ, ಹೋದ್ರೆ ಪೀಕ್ಗೆ ಹೋಗ್ತಾರೆ, ಇಲ್ಲ ಅಂದರೆ ಖಡಾಖಂಡಿತವಾಗಿ ಎಲ್ಲವನ್ನು ಧಿಕ್ಕರಿಸ್ತಾರೆ. ಅವ್ರು ಏನೇ ಮಾಡಿದ್ರು ಕೂಡ ತಂದೆ ತಾಯಿಗಳಿಗೆ, ಯಾಕಂದರೆ ನನ್ನ ಹತ್ರ ತುಂಬ ಸಾಕಷ್ಟು ಮಂದಿ ಹೇಳ್ತಾರೆ, ಗುರುಗಳೇ ನಾವು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮ ಮಾತೇ ಕೇಳ್ತಾ ಇಲ್ಲ. ಅಂದರೆ ರಾಹು ಅಂತಕ್ಕಂಥವ್ನು ಯಾವಾಗ ಅವನು ಜಾತಕದಲ್ಲಿ ದಶಾಕಾಲ ಪ್ರಾರಂಭ ಆಗಿರುತ್ತೋ ಯಾವುದೇ ಕಾರಣಕ್ಕೂ ಅವ್ರ ನಿರ್ಧಾರನೇ ಸರಿ ಅನಿಸುತ್ತೆ. ಅವಾಗ ನನಗೆ ಅಂದರೆ ತಂದೆ ತಾಯಿಗಳನ್ನು ತಿರಸ್ಕರಿಸುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮಕ್ಕಳ ಜಾತಕಗಳನ್ನು ಮೊದಲನೇದಾಗಿ ನಾವು ಮಕ್ಕಳ ಜಾತಕಗಳನ್ನು ಬರೆಸುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ನಮ್ಮ ಪೂರ್ವ ಕಾಲದಲ್ಲಿ ನಾವು ಇವತ್ತು ಜ್ಯೋತಿಷ್ಯನ ಏನು ನಾವು ವೈಭವಕರಿಸ್ತಾ ಇರ್ತಕ್ಕಂಥದ್ದಲ್ಲ, ನಾವು ತಲತಲಾಂತರಗಳಿಂದ ಈ ಒಂದು ಜ್ಯೋತಿಷ್ಯ ಅಂತಕ್ಕಂಥದ್ದು ಇದೆ. ಅದನ್ನು ಯಾರೋ ಕೆಲವಷ್ಟು ಬೆರಳೆಣಿಕೆಯಷ್ಟು ಮಾತ್ರ ಅದನ್ನು ಅನುಸರಿಸ್ತಾ ಇದ್ರು. ಹಾಗಾಗಿ ಅವರೆಲ್ಲ ಕುಟುಂಬಗಳು ಇವತ್ತಿಗೂ ಕೂಡ ಚೆನ್ನಾಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಜಾತಕ ಅಂತಕ್ಕಂಥದ್ದು ಯಾರನ್ನೂ ಭಯಪಡಿಸತಕ್ಕಂಥದ್ದಲ್ಲ. ಅದು ಈಗ ನಾವು, ಯಾಕೆಂದರೆ ಈಗೆಲ್ಲ ವೈಜ್ಞಾನಿಕ ಯುಗ ಬಂದಿದ್ವಿ, ನೀವು ಲೊಕೇಶನ್ ಹಾಕ್ಕೊಂಡು ಹೋದಾಗ ನೀವು ಸರಾಗವಾಗಿ ಹೋಗ್ತಾರೆ ಇಲ್ವಾ? ಹೌದು. ಲೊಕೇಶನ್ ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಇವ್ರನ್ನ ಕೇಳ್ಕೊಂಡು ಹೋಗಬೇಕು. ನೀವು ಒಂದು ಲೊಕೇಶನ್ ಹಾಕ್ಕೊಂಡ್ಬಿಟ್ಟಾಗ ನೀವು ಆ ಜಾಗಕ್ಕೆ ನಿಮ್ಮ ಡೆಸ್ಟಿನಿನ ಈಜಿಯಾಗಿ ನೀವು ರೀಚ್ ಮಾಡ್ಬೋದು. ಬಿಕಾಸ್ ಆಫ್ ಜ್ಯೋತಿಷ್ಯ ಅಂದರೆ ಒಂದು ಲೊಕೇಶನ್. ಇವತ್ತು ನಾವು ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ ನಮ್ಮ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಲೊಕೇಶನ್. ನಾವು ಲೊಕೇಶನ್ ಆನ್ ಮಾಡ್ಕೊಂಡು ಹೋದ್ರೆ ನಮ್ಮ ಬದುಕನ್ನು ನಾವು ಸರಾಗವಾಗಿ ನಾವು ತಲುಪ್ಬೋದು. ಹಾಗಾಗಿ ಇದಕ್ಕಿಂತ ಮಿಗಿಲಾಗಿ ಯಾಕೆ ಈ ಮಕ್ಕಳ ಜಾತಕದಲ್ಲಿ ಮಕ್ಕಳಲ್ಲಿ ಈ ಸಮಸ್ಯೆಗಳು ಬರುತ್ತೆ ಅಂದರೆ, ಯಾರು ತಂದೆ ತಾಯಿಗಳಿದ್ದಾರೋ ಅವರು ಪೂರ್ವಜರ ಕರ್ಮಗಳನ್ನು ಸರಿಯಾಗಿ ಮಾಡದೇ ಇದ್ದಾಗ, ಅವ್ರಿಗೆ ಸರಿಯಾದ ಗೌರವಗಳನ್ನು ಸಲ್ಲಿಸದೇ ಇದ್ದಾಗ, ಅವ್ರ ತಂದೆ ತಾಯಿ ಇರ್ತಾರೆ, ಈಗ ನಮ್ಮ ತಂದೆ ತಾಯಿ ಇದ್ದಾರೆ, ಎಲ್ಲ ಊರಿನಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ, ಅವರನ್ನು ನಾವು ಸರಿಯಾಗಿ ನಾವು ಅವ್ರಿಗೆ ಸರಿಯಾದ ಸತ್ಕಾರಗಳನ್ನು ಮಾಡದೇ ಇದ್ದಾಗಲೂ ಕೂಡ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ತಂದೆ ತಾಯಿಗಳನ್ನು, ನಮ್ಮನ್ನು ಎತ್ತಂತಹ ತಂದೆ ತಾಯಿಗಳನ್ನು, ನಮ್ಮ ತಾತ ಮುತ್ತಾತಂದಿರನ್ನು ನಾವು ಗೌರವಿಸಬೇಕು. ಅವರ ಎಲ್ಲ ಗುಣಧರ್ಮಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ನಮ್ಮ ತಾತ ಹಾಗಿದೆ, ನಾವು ಅವ್ರ ಬಗ್ಗೆ. ಈಗ ಇನ್ನೊಂದು ಏನು ಮಾಡ್ತಾರೆ, ಹೆಣ್ಮಕ್ಳು ತನ್ನ ತಂದೆ ಮೇಲೆ ಇಲ್ಲದ ಅಪವಾದಗಳನ್ನು ಮಾಡಿ ಮಕ್ಕಳ ಮೇಲೆ ಪ್ರಭಾವನ ಬೀರ್ತಕ್ಕಂಥದ್ದಾಗುತ್ತೆ. ತಾಯಿಯಾದವಳು ಅದಕ್ಕೆ, ಯಾಕಂದರೆ ಮೊದಲನೇದಾಗಿ ತಾಯಿ ಮನೆಯ ಗುರುವು. ಮನೆಯೆಲ್ಲವೂ ಕೂಡ ಒಂದು ಹೆಣ್ಣು, ಅವಳು ಹೆಣ್ಣು ಅಂತಕ್ಕಂಥದ್ದು, ಯಾಕಂದರೆ ಈ ಜಗತ್ತನ್ನು ಆಳ್ತಾ ಇರ್ತಕ್ಕಂಥವಳು ಅವಳೇ, ಯಾಕಂದರೆ ಕ್ಷೇತ್ರ ಅವಳದೇ. ಹಾಗಾಗಿ ತಾಯಿ ಸರಿಯಾದ ಸನ್ಮಾರ್ಗದಲ್ಲಿ ಅವಳು ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಅಭ್ಯಾಸವನ್ನು ಮಾಡಿಕೊಂಡಾಗ, ಯಾಕಂದರೆ ಈಗೇನಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂದರೆ ನಮಗೆ ಕಪೋಕಲ್ಪಿತವಾದಂಥ ವಿಚಾರಗಳನ್ನು ನಾವು ಮಾತನಾಡೋದ್ರಿಂದ ಮಕ್ಕಳ ಮೇಲೆ ನಕಾರಾತ್ಮಕವಾದಂತಹ ಗುಣಗಳು ಅವರಲ್ಲಿ ಬೆಳೆಯುತ್ತೆ ಹೊರತು ಸಕಾರಾತ್ಮಕ ಗುಣಗಳನ್ನು ಬೆಳೆಯಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು, ಪೂರ್ವಜರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಮುಖ್ಯವಾಗಿ ರಾಹು ದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಈಗ ರಾಹು ಮತ್ತು ಗುರು ಬಂದಾಗ, ಗುರು ರಾಹು ಚಂಡಾಳ ಯೋಗ ಅಂತ ಕರಿತೀವಿ. ಚಂಡಾಳ ಅಂದರೆ ಅದು ಆಕ್ಚುಲಿ ನಮ್ಮ ಭಾವನೆಗಳಲ್ಲಿ ಬರ್ತಕ್ಕಂಥದ್ದೇ ಒಂದು ದುರ್ಪದ ಅಂತ.
ಅಂದರೆ ಅದೇನೋ ಒಂದು ಕೆಟ್ಟು ಪದ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಅವನೇನಪ್ಪ ಚಂಡಾಳನ ಥರ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಾವು ಸಹಜವಾಗಿ. ಅಂದರೆ ಚಂಡಾಳ ಅಂದರೆ ಏನು, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೇ ಇರ್ತಕ್ಕಂಥವನು ಅಂತ. ಯಾವುದನ್ನು ಬೇಕಾದ್ರೂ ಮಾಡ್ತಾನೆ, ಅವನು ಆ ಸಮಯದಲ್ಲಿ ಏನು ಮಾಡ್ತಾನೆ ಅಂತಕ್ಕಂಥ ಅರಿವೇ ಅವನಿಗಿರಲ್ಲ. ಈ ರಾಹು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ರಾಹುದಶೆ ಕೇತು ಭುಕ್ತಿ ಬಂತು, ರಾಹುದಶೆ ಚಂದ್ರ ಭುಕ್ತಿ ಬಂತು, ಚಂದ್ರದಶೆ ರಾಹು ಭುಕ್ತಿ ಬಂತು, ದಶೆ ಕೇತು ಭುಕ್ತಿ ಬಂತು. ಈ ದಶಾಭುಕ್ತಿ ಕಾಲಗಳಲ್ಲಿ ಖಂಡಿತ ಅವರು ಈ ರೀತಿಯಾದ ಸಮಸ್ಯೆಗಳಲ್ಲಿ 100ಕ್ಕೆ 100ರಷ್ಟು, ನಾನು 90% ಅಂತಲ್ಲ, 100ಕ್ಕೆ 100ರಷ್ಟು ಯುವಕರು ದಾರಿ ತಪ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಯಾಕಂದರೆ ರಾಹು ಅಂತಕ್ಕಂಥವನೇ ದುಶ್ಚಟಗಳಿಗೆ ದಾಸ ಅವನು. ಶುಕ್ರದಶೆಯಲ್ಲಿ ರಾಹುಭುಕ್ತಿ ಬಂತು ಅಂತ ಇಟ್ಕೊಳ್ಳಿ, ರಾಹುದಶೆಯಲ್ಲಿ ಶುಕ್ರಭುಕ್ತಿ ಬಂತು ಅಂತ ಇಟ್ಕೊಳ್ಳಿ, ಅವನೇನಾದರೂ ಅಂತರ್ಭುಕ್ತಿಯಲ್ಲಿ ಏನಾದರೂ ಅಂತರಾಂತರ ಭಕ್ತಿಗಳಿಂದ ನಾವು ತಗೊಂಡಾಗ ಇನ್ನೂ ಕೂಡ ಅಲ್ಲಿ ತನಕ ತುಂಬ ಚೆನ್ನಾಗಿರ್ತಾರೆ ಅವರು ಆ ದಶ. ಯಾಕಂದರೆ ಕೆಲವ್ರನ್ನ ಶುಕ್ರ ದಶೆ ಅತ್ಯಂತ ಉತ್ಕೃಷ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಶುಕ್ರ ಅಂತಕ್ಕಂಥವನು ನಮ್ಮ ಭೋಗ ವಿಲಾಸಗಳಿಗೆ ಸಂಬಂಧಪಟ್ಟವನು. ಭೋಗ ವಿಲಾಸಗಳು ಬಂದಾಗ ಅದ್ರ ಹಿಂದೆನೇ ಅವನು ದುಶ್ಚಟಗಳಿಗೂ ದಾಸನಾಗ್ತಾನೆ. ಸೊ ಹಾಗಾಗಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕಾದದ್ದು ಎಲ್ಲ ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಅದನ್ನು ಅವರು ಸರಿಯಾದ ಸಮಯಕ್ಕೆ ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡಬೇಕು. ಇದು ತಪ್ಪು, ಇದು ಸರಿ ಅಂತಕ್ಕಂಥದ್ದು. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಪಾಪ ವಿಮೋಚನೆ ಮಾಡ್ತಕ್ಕಂಥವನು ಯಾರಪ್ಪ ಅಂದರೆ ಮುಖ್ಯವಾಗಿ ನಾರಾಯಣ. ಈ ಕಲಿಯುಗದಲ್ಲಿ ಪಾಪಗಳ ವಿಮೋಚನೆ ಮಾಡಿರ್ತಕ್ಕಂಥ ಪಾಪಕರ್ಮಾದಿಗಳನ್ನು ಸಂಕ್ಷಿಪ್ತವಾಗಿ ಮಾಡಿ ಅದನ್ನು ಕರ್ಕೊಂಡು ಹೋಗ್ತಕ್ಕಂಥವನು ಪರಮೇಶ್ವರನಾದರೆ, ಪಾಪವನ್ನು ಮಾಡದೇ ಅವನನ್ನು ಅಲ್ಲೇ ನಿಲ್ಲಿಸ್ತಕ್ಕಂಥವನು ನಾರಾಯಣ. ಅಂದರೆ ನಾವು ಪಾಪ ಮಾಡೋದೇ ಬೇಡ, ಪಾಪ ಮಾಡಿದ್ರೆ ತಾನೇ ನಾವು ಪ್ರಾಯಶ್ಚಿತ್ತ ಕೇಳಬೇಕು, ಪಾಪ ಮಾಡೋದೇ ಬೇಡ. ಹಾಗಾಗಿ ನಾರಾಯಣನ ಕ್ಷೇತ್ರ ಅದು ಯಾವ ಕ್ಷೇತ್ರ ಅಂದರೆ ಮೇಲುಕೋಟೆ ಚೆಲುವನಾರಾಯಣನ ಕ್ಷೇತ್ರ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಪ್ರಸಿದ್ಧವಾದ ಕ್ಷೇತ್ರ ಮೇಲುಕೋಟೆ ಚೆಲುವನಾರಾಯಣನನ್ನು ನೀವು ಹೋಗಿ ಅವನಲ್ಲಿ ಮರೆ ಇಟ್ಟು ಮಕ್ಕಳ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮಕ್ಕಳು ಸರಿ ಹೋಗಲಿಲ್ಲ ಅಂದರೆ ಇದೇ ಕಾರ್ಯಕ್ರಮದಲ್ಲಿ ನೀವು ನಮ್ಗೆ ಕಾಲ್ ಮಾಡಿ ಹೇಳಿ. ಅಷ್ಟು ಅದ್ಭುತವಾದ ಫಲಿತಾಂಶ ಕೊಡ್ತಕ್ಕಂಥವನು ಆ ಶೆಲ್ವ ಪಿಳ್ಳೈ ಅಂತಕ್ಕಂಥವನು. ಹಾಗಾಗಿ ಮಕ್ಕಳ ಬದುಕಲ್ಲಿ ಯಾರೆಲ್ಲ ತಂದೆ ತಾಯಿಗಳು ಈ ರೀತಿಯಾದ ಸಮಸ್ಯೆಗಳಿದ್ದಾವೋ, ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೊದಲನೇ ಸಲ ಅವ್ರು ಬರಲ್ಲ, 10 ಸಲ ಅವ್ರು ಬರಲ್ಲ, ನೀವು 20 ಸಲ ಹೋಗಿ ಅಲ್ಲಿ ಚೆಲುವನಾರಾಯಣನಲ್ಲಿ ಹೋಗಿ ನೀವು ಮರೆ ಇಡಿ. ಏನು ಮರೆ ಇಡಬೇಕಪ್ಪ ಅಂದರೆ ಮಕ್ಕಳ ದೌರ್ಭಾಗ್ಯಾದಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಪ್ಪ ಅಂತೇಳಿ ಚೆಲುವನಾರಾಯಣನಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತ ನಿಮಗೆ ಇದರಿಂದ ಶುಭಪ್ರದವಾದಂಥ ಫಲಗಳು 100ಕ್ಕೆ 100ರಷ್ಟು ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ನಿಮಗೆ ಆ ಥರ ಅನುಮಾನ ಬೇಡ. ಎರಡನೇದಾಗಿ ಸಮುದ್ರ ಸ್ನಾನವನ್ನು ಮಾಡಿಸ್ಬೇಕು. ಪ್ರತಿ ಅಮಾವಾಸ್ಯೆ 3 ತಿಂಗಳು 4 ತಿಂಗಳಿಗೊಮ್ಮೆ ಸಮುದ್ರ ಸ್ನಾನವನ್ನು ಮಾಡಿಸಿದಾಗ ಖಂಡಿತ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದ ಗುರೂಜಿ. ನಾವು ತೆಗೆದುಕೊಳ್ಳುವಂತಹ ನಿರ್ಧಾರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಗುರೂಜಿ. ಶುಭಂ ಭೂಯಾತ್. ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೆ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.